ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಭೂಮಿಯ ಮೇಲೆ ಅನೇಕ ಧರ್ಮಗಳಿವೆ. ಎಲ್ಲ ಧರ್ಮಗಳಿಗೂ ಒಬ್ಬೊಬ್ಬ ಗುರು, ಒಬ್ಬೊಬ್ಬ ಪರಮಪಿತನಿದ್ದಾನೆ. ಹಾಗಾದರೆ ಭೂಮಿಯ ಮೇಲೆ ಇರುವ ಈ ಎಲ್ಲ ಧರ್ಮಗಳ ಪರಮಪಿತ ಯಾರು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ನಾವು ಮೊದಲು ಈ ಎಲ್ಲ ಧರ್ಮಗಳು ಎಲ್ಲಿಂದ ಬಂದವು ಎಂಬುದನ್ನು ತಿಳಿದುಕೊಳ್ಳುವುದು ಉತ್ತಮ. ಇಂದು ಅನೇಕ ಧರ್ಮಗಳನ್ನು ನಾವು ಕಾಣುತ್ತಿದ್ದೇವೆ. ಕೆಲವು ಧರ್ಮದವರು ಬೇರೆ ಸೋಲಾರ್ ಸಿಸ್ಟಮ್ ಅಥವಾ ಬೇರೆ ಬ್ರಹ್ಮಾಂಡದಿಂದ ಬಂದಿದ್ದವರಾಗಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನು ಕೆಲವರು ಬೇರೆ ಗ್ಯಾಲಕ್ಸಿಗಳಿಂದ ಬಂದಿದ್ದಾರೆ, ಕೆಲವರು ಯೂನಿವರ್ಸ್ಗಳಿಂದ ಬಂದಿದ್ದಾರೆ, ಇನ್ನು ಕೆಲವರು ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದವರಾಗಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಬ್ರಹ್ಮಾಂಡಗಳಿಂದ ಬಂದಿದ್ದಾರೆ. ಅನಂತ ವಿಶಾಲ ಸೃಷ್ಟಿಯಲ್ಲಿ ಒಂದು ಚಿಕ್ಕ ತುಂಡಿನಂತಿರುವ ಈ ಭೂಮಿಯ ಮೇಲೆ ಏಕೆ ಇವರೆಲ್ಲ ಬಂದರು ಎಂಬುದನ್ನು ನಾವು ತಿಳಿಯಬೇಕಿದೆ. ಏಕೆ ಭೂಮಿಯ ಮೇಲೆ ಇಷ್ಟೊಂದು ಧರ್ಮ, ಮತ, ಪಂಥ, ಸಂಪ್ರದಾಯಗಳಿವೆ? ಎಲ್ಲರ ಧರ್ಮ, ದೇವರು ಹಾಗೂ ಎಲ್ಲ ಧರ್ಮದ ಬಗೆಗಿನ ಜ್ಞಾನದಲ್ಲಿ ವ್ಯತ್ಯಾಸಗಳಿವೆ. ಒಂದು ಇನ್ನೊಂದರಂತೆ ಇಲ್ಲ. ಆದರೆ ವಾಸ್ತವದಲ್ಲಿ ಎಲ್ಲರ ಭಗವಂತನು ಒಬ್ಬನೇ ಆಗಿದ್ದಾನೆ. ಇಷ್ಟೊಂದು ಧರ್ಮ, ದೇವರು, ಇವರೆಲ್ಲರ ಪರಮಪಿತನಾರು ಎಂಬ ಪ್ರಶ್ನೆ ಬರುತ್ತದೆ. ಇದನ್ನು ತಿಳಿಯುವ ಮುನ್ನ ಭೂಮಿಯ ಮೇಲೆ ಇಷ್ಟೊಂದು ಧರ್ಮಗಳು ಎಲ್ಲಿಂದ ಬಂದವು ಮತ್ತು ಏಕೆ ಬಂದವು ಎಂಬ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಬೇಕಿದೆ. ಪರಮಪಿತ ಎಂದರೆ ಒಂದು ಯೂನಿವರ್ಸ್ಗೆ ಒಬ್ಬ ಪರಮಪಿತನಿದ್ದಾನೆ. ನಮ್ಮ ಮಲ್ಟಿವರ್ಸ್ಗೂ ಒಬ್ಬ ಪರಮಪಿತನಿದ್ದಾನೆ. 100 ಕಲಾದ ಮಲ್ಟಿವರ್ಸ್ನಲ್ಲಿಯೂ ಪರಮಪಿತನಿದ್ದಾನೆ. ಇದರಲ್ಲಿ ಅನೇಕಾನೇಕ ಬ್ರಹ್ಮಾಂಡಗಳಿವೆ. ಅಂದರೆ ಅನಂತಾನಂತ 8 ರಿಂದ 12 ಕಲಾದ ಗ್ಯಾಲಕ್ಸಿಗಳಿವೆ. ಹಾಗೂ 1 ರಿಂದ 6 ಕಲಾ, 20 ಕಲಾ, ಹೀಗೆ ಅನೇಕ ಕಲಾದ ಬ್ರಹ್ಮಾಂಡಗಳಿವೆ. 20 ರಿಂದ 25 ಕಲಾದ ಯೂನಿವರ್ಸ್ಗಳು ಇವೆ. 1 ರಿಂದ 4 ಕಲಾದ ಅನಂತಾನಂತ ಸೌರಮಂಡಲಗಳು ಇವೆ. ಈ ಎಲ್ಲವಕ್ಕೂ ಒಬ್ಬೊಬ್ಬ ಪರಮಪಿತನಿದ್ದಾನೆ. ಬಾಪೂಜಿಯವರು ಹೇಳುತ್ತಾರೆ, ನಮ್ಮ ಭೂಮಿಯ ಮೇಲೆ ಬಹಳಷ್ಟು ಧರ್ಮಗಳು ಗ್ರೇಟ್ ಯೂನಿವರ್ಸ್ನಿಂದ ಬಂದಿವೆ. ಅಂದರೆ ಗ್ರೇಟ್ ಯೂನಿವರ್ಸ್ನಿಂದ ಆತ್ಮಗಳು ಬಂದು ಇಲ್ಲಿ ಅನೇಕ ಧರ್ಮ, ಮತ, ಪಂಥಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವರ ಸೃಷ್ಟಿಕರ್ತ ಗ್ರೇಟ್ ಯೂನಿವರ್ಸ್ನ ಮಾಲೀಕನಾಗಿದ್ದಾನೆ. ಯೂನಿವರ್ಸ್ನಿಂದ ಬಂದವರಿಗೆ ಯೂನಿವರ್ಸ್ನ ಕ್ರಿಯೇಟರ್ ಅಲ್ಲಿಯ ಆತ್ಮರ ಪರಮಪಿತನಾಗುತ್ತಾನೆ. ಬಹಳ ಆಳವಾಗಿ ಹೋಗಬೇಕಾಗುತ್ತದೆ ಇದನ್ನೆಲ್ಲ ತಿಳಿದುಕೊಳ್ಳಲು. ಹೀಗೆ ಅನಂತ ವಿಶಾಲ ಸೃಷ್ಟಿಯಲ್ಲಿ ಅನಂತಾನಂತ ಮಲ್ಟಿವರ್ಸ್ಗಳಿವೆ. ಅನಂತ ಕಲಾದ ಬ್ರಹ್ಮಾಂಡಗಳಿವೆ. ಕೋಟಿ ಕಲಾದ ಬ್ರಹ್ಮಾಂಡಗಳಿವೆ. ಈ ಎಲ್ಲ ಕಲಾಗಳ ಸೃಷ್ಟಿಕರ್ತನೇ, ಈ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಕರ್ತನೇ ಎಲ್ಲ ಪರಮಪಿತರ ಪರಮಪಿತನಾಗಿದ್ದಾನೆ. ಇದನ್ನು ವರ್ಣಿಸುವುದು ಬಹಳವೇ ಕಷ್ಟವಾಗಿದೆ. ಆ ಅಂತಿಮ ಕಡೆಯ ಮೊಟ್ಟ ಮೊದಲ ಪರಮಪಿತನನ್ನು ಈವರೆಗೂ ಯಾರೂ ಸಹ ತಿಳಿದುಕೊಂಡಿಲ್ಲ. ಪರಮಪಿತ, ಆ ಪರಮಾತ್ಮ, ಆಲ್ಮೈಟಿ ಅಥಾರಿಟಿಯನ್ನು ತಿಳಿದುಕೊಳ್ಳಬೇಕೆಂದರೆ ಬೇಹದ್ ಜ್ಞಾನಕ್ಕೆ ಬರಬೇಕು. ಬೇಹದ್ ಜ್ಞಾನದ ಮುಖಾಂತರ ಆ ಎಲ್ಲರ ಪರಮಪಿತನನ್ನು ತಿಳಿದುಕೊಳ್ಳಿ. ಪರಮ ಶಾಂತಿ.